ಆವರಣದಲ್ಲಿ 2025ನೇ ಸಾಲಿನ ಕೃಷಿ ಮೇಳದ ಆಯೋಜನೆಯನ್ನ ಮಾಡಲಾಗಿದೆ. ಹಾಗಾಗಿ ಕೃಷಿ ಮೇಳಕ್ಕೆ ಬೇಕಾದಂತ ಸಕಲ ರೀತಿಯಾದಂತ ಸಿದ್ಧತೆಗಳು ಕೂಡ ಆಗಿದೆ. ರೈತರು ಸಾರ್ವಜನಿಕರನ್ನ ಸೆಳೆಯೋದಕ್ಕೆ ಹಲವು ವಿಶೇಷಣೀಯದಿಂದ ಕೂಡಿದೆ. ನವೆಂಬರ್ 13ರಿಂದ 16ರವರೆಗೆ ಈ ಕೃಷಿ ಮೇಳ ನಡೆಯಲಿದೆ. 4 ದಿನಗಳ ಕಾಲ ಬಹಳ ಅದ್ದೂರಿಯಾಗಿ ಕೃಷಿ ಹಬ್ಬ ನಡೆಯಲಿದೆ. ಸಚಿವ ಚೆಲುವನಾರಾಯಣ ಸ್ವಾಮಿ ಈ ರೀತಿಯಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಎಂಬ ಘೋಷವಾಕ್ಯದ ಅಡಿ ಕೃಷಿ ಮೇಳ ನಡೆಯಲಿದೆ. ಈ ಬಾರಿಯೂ ಕೂಡ ಆಕರ್ಷಕ ಮತ್ತು ದುಬಾರಿ ಬೆಲೆಯ ಜಾನುವಾರುಗಳು, ವಿನೂತನ ಯಂತ್ರೋಪಕರಣಗಳು ಮೇಳಕ್ಕೆ ಬರಲು ಸಜ್ಜಾಗಿದೆ. 4 ದಿನಗಳ ಕಾಲ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಒಂದು ಕೃಷಿ ಮೇಳ ನಡೆಯಲಿದೆ. ಈ ಬಾರಿ ಸೂರ್ಯಕಾಂತಿ, ಮೇವಿನ ಜೋಳ, ಅರಿಶಿಣ, ಹರಳು ಸೇರಿದಂತೆ 5 ಹೊಸ ತಳಿಗಳ ಪರಿಚಯವನ್ನ ಮಾಡಲಾಗುತ್ತೆ. ಕೃಷಿ ಮೇಳದಲ್ಲಿ 5 ಹೊಸ ತಳಿ ಅಭಿವೃದ್ಧಿಯ ಬಗ್ಗೆ ಸ್ಥಳದಲ್ಲೇ ತಜ್ಞರಿಂದ ಮಾಹಿತಿ ಸಿಗಲಿದೆ. ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಕೃಷಿ ಸಚಿವರು. ನಮ್ಮ ವಿಶ್ವವಿದ್ಯಾನಿಲಯಗಳು ಕೃಷಿ ಮೇಳವನ್ನ ಬಹಳ ಜನರಿಗೆ ಉಪಯೋಗ ಆಗುವಂತ ರೀತಿಯಲ್ಲಿ ಮಾಡ್ತಾ ಬಂದಿದೆ. ಅದೇ ರೀತಿ GKVK ಅಂತಲೇ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ ನವೆಂಬರ್ 13ರಿಂದ 16ಕ್ಕೆ ಕೃಷಿ ಮೇಳವನ್ನು ಆಯೋಜಿಸಿದೆ. ಈ ಕೃಷಿ ಮೇಳದಲ್ಲಿ ಹೊಸ ತಾಂತ್ರಿಕ ಒಂದು ಕೃಷಿಯನ್ನು ತಿಳ್ಕೊಳ್ತಕ್ಕಂಥದ್ದಿದೆ. ಹೊಸ ತಳಿಗಳನ್ನ ನೋಡಿ ನೀವು ಅದನ್ನು ಉಪಯೋಗಿಸ್ಕೊಳ್ಳೋವಂಥದ್ದು ಇದೆ ಮತ್ತು ಆಧುನಿಕವಾದಂಥ ಕೃಷಿಗೆ ಯಾವ ರೀತಿ ನೀವು ತೊಡಗಿಸ್ಕೋಬೋದು ಅನ್ನೋದು ಗೊತ್ತಾಗುತ್ತೆ. ಮತ್ತು ಅನೇಕ ಕೃಷಿ ಬಗ್ಗೆ ಏನೆಲ್ಲ ಮಾಹಿತಿ ಬೇಕೋ ಆ ಮಾಹಿತಿ ಸಿಗುತ್ತೆ. ಮತ್ತು ಸರ್ಕಾರದಿಂದ, ಯೂನಿವರ್ಸಿಟಿಯಿಂದ ನಿಮಗೇನು ಅನುಕೂಲ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಎಲ್ಲ ವಿಚಾರಗಳು ಸಹ ಸಮಗ್ರವಾಗಿ ನಿಮಗೆ ಮಾಹಿತಿ ಸಿಗ್ತಕ್ಕಂಥ ಒಂದು ಕೃಷಿ ಮೇಳ ಇದು. ಈ ಕೃಷಿ ಮೇಳದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ಬರ್ತಾರೆ, ರೈತರಿಗೆ ಉಪಯೋಗ ಆಗುತ್ತೆ. ಈ ಕೃಷಿ ಮೇಳಕ್ಕೆ ತಾವೆಲ್ಲರೂ ಸಹ 3ರಿಂದ 16ಕ್ಕೆ ಪ್ರತಿ ದಿವಸ ಬಂದು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಭಾಗವಹಿಸಿ ಈ ಕೃಷಿ ಮೇಳದ ಉಪಯೋಗವನ್ನು ನೀವು ಪಡ್ಕೋಬೇಕು ಅಂತ ವಿನಂತಿ.